ಕಲಬುರಗಿ ತಾಲೂಕಿನ ಇಟಗಾ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಅಡಿಗಲ್ಲು ನೆರವೇರಿಸಿದರು. ಆರ್ಎಂಎಸ್ಎ ಯೋಜನೆ ಅಡಿ 1,29,00,000 ರೂಪಾಯಿ ವೆಚ್ಚದಲ್ಲಿ ಕಲಬುರಗಿ ತಾಲೂಕಿನ ಇಟಗಾ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು. ನಿಜಾಮುದ್ದೀನ್ ಪಟೇಲ್ ಅವರು ಇಟಗಾ ಗ್ರಾಮದ ಅಹಮದಾಬಾದ್ನ ಸರ್ವೆ ನಂಬರ್ 73/6ರಲ್ಲಿ 33 ಗುಂಟೆ ಶಾಲೆ ನಿರ್ಮಾಣಕ್ಕಾಗಿ ದೇಣಿಗೆ ನೀಡಿದ್ದು ನಿಜಾಮುದ್ದೀನ್ ಅವರನ್ನು ಶಾಸಕರು ಹಾಗೂ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಹೋಸಲ ನನ್ನ ಅವಧಿಯಲ್ಲಿದ್ದಂಥ ಸಮಯದಲ್ಲೇ 4 ಕೆಡಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಅದರಲ್ಲಿ ಮಾಗೋಂಕರಾಜ್ನಲ್ಲಿ ಈಗಾಗಲೇ ಪೂರ್ಣ ಆಗಿ ಮತ್ತು ಸ್ಕೂಲ್ ಕೂಡ ಪ್ರಾರಂಭ ಆಗಿದೆ. ಇದು ಸ್ವಲ್ಪ ಲೇಟಾಗಿ ಮತ್ತು ರಿವೈಸ್ ಎಸ್ಟಿಮೇಟ್ ಮಾಡಿ 8 ರೂಮ್ಗಳು ಕೊಟ್ಟಿದೆ. ರಿವೈಸ್ ಎಸ್ಟಿಮೇಟ್ ಮಾಡಿ 6 ರೂಮ್ಗಳು ಆಗ್ತಕ್ಕಂಥ ಕೆಲಸ ಆಗಿದೆ. ಅದ್ರ 1,30,00,000ದಲ್ಲಿ ಇವತ್ತು 6 ರೂಮ್ ಕೋಣೆಗಳು ಪ್ರಾರಂಭ ಆಗ್ತಾಯಿದೆ. ಇದರಲ್ಲಿ ಕೂಡ ಬೋರ್ವೆಲ್ ಕೂಡ ಇದೆ ಮತ್ತು ಇದು ಕಂಪೌಂಡ್ ವಾಲು ಮತ್ತು ಎಲೆಕ್ಟ್ರಿಸಿಟಿದೇನೋ ಇಲ್ಲ ಅಂತಕ್ಕಂಥದ್ದು ಕೂಡ ಈಗ ಬಿವರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಇದೇ ಅವಧಿಯಲ್ಲಿ ಅದಕ್ಕೆ ಏನೇನು ಬೇಕು ಇದು ಪೂರ್ಣ ಆದ ಕೂಡಲೇ ಅದು ಕಂಪೌಂಡ್ ವಾಲು ಮತ್ತು ಎಲೆಕ್ಟ್ರಿಕಲ್ದು ಏನೇನು ಇರೋದು ಅದು ಕೂಡ ಸಮಸ್ಯೆ ಪೂರ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಆದಷ್ಟು ಬೇಕಂದರೆ ಒಳ್ಳೆ ರೀತಿಲಿ ಕೆಲಸ ಆಗಬೇಕು ಮತ್ತು ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿ ಆದಷ್ಟು ಸ್ಕೂಲ್ ಪ್ರಾರಂಭ ಆಗ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥ ಕೂಡ ಈಗಲೇ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳಿದ್ದೀನಿ. ಅದು 6-7 ಮಂತ್ಸಲ್ಲಿ ಮುಗಿಸ್ತೀನಿ ಅಂತಕ್ಕಂಥದ್ದು ಕೂಡ ಗೊತ್ತಿದ್ರು ಕೂಡ ಹೇಳಿದ್ದಾರೆ. ಅದು ಒಳ್ಳೆಯ ಕ್ವಾಲಿಟಿ ವರ್ಕ್ಗಳು ಆಗಬೇಕು. ಇದು ಏನೇ ಅದು ಕ್ವಾಲಿಟಿ ವರ್ಕ್ ಆಗಲಿ ಅಂದರೆ ಅಧಿಕಾರಿಗಳೇ ಹೊಣೆಗಾರಿ ಅಂತಕ್ಕಂಥ ಕೂಡ ನಾನು ಎಲ್ಲ ಕಡೆ ಹೇಳಿದ್ದೀನಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ನೀಟಾಗಿ ಕೆಲಸ ಆಗಬೇಕು, ಚೆನ್ನಾಗಿ ಕೆಲಸ ಆಗಬೇಕು. ಯಾಕಂದ್ರೆ ಸ್ಕೂಲ್ನ ಹುಡುಗರು ಕುಂತು ಓದ್ತಕ್ಕಂಥ ಸ್ಕೂಲ್ ಇರ್ತಾವೆ. ಇಲ್ಲಿ ಏನು ಸಮಸ್ಯೆ ಇದ್ರೂ ಕೂಡ ಮುಂದಿನ ದಿನ ಅದೆಲ್ಲ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ಜಲ್ದಿ ಹ್ಯಾಂಡ್ ಓವರ್ ಮಾಡಿ ಸ್ಕೂಲ್ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಮಸ್ಕಾರಗಳು. ನಾನು ಸೋಮಶೇಖರ್ ಹಂಚನಾಳ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಲಬುರಗಿ ಉತ್ತರ ವಲಯ. ಇವತ್ತು ಅತ್ಯಂತ ಸಂತೋಷದ ವಿಷಯ ಏನಂದರೆ ನಮಗೆ ಇಟಗಾ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಟಗಾ ನಮ್ಮ ಆರ್ಎಂಎಸ್ಎ ಯೋಜನೆ ಅಡಿಯಲ್ಲಿ ಪ್ರಾರಂಭವಾದಂಥ ಇವತ್ತು ಶಾಲೆಗೆ ಸುಮಾರು 10 ವರ್ಷಗಳಿಂದ ನಾವು ನಿವೇಶನದ ಸಮಸ್ಯೆಯಿಂದ ಪ್ರಾರಂಭ ಆಗಿರೋದಿಲ್ಲ. ಇವತ್ತು ಮಾನ್ಯ ಗೌರವಾನ್ವಿತ ಶಾಸಕರು ನಮಗೊಂದು ಸ್ಥಳಾವಕಾಶ ಕೊಟ್ಟು ಇವತ್ತು ಭೂಮಿ ಪೂಜೆ ಮಾಡಿ ಕಟ್ಟಡವನ್ನು ಪ್ರಾರಂಭಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು ಆರ್ಎಂಎಸ್ಎ ಯೋಜನೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾಗಾಂವ್ ಕ್ರಾಸ ಮತ್ತು ಸರ್ಕಾರಿ ಪ್ರೌಢಶಾಲೆ ಕಣ್ಣೂರುಗಳಲ್ಲಿ ಕೂಡ ಸುಸಜ್ಜಿತವಾದಂಥ 2 ಕಟ್ಟಡಗಳಾಗಿವೆ. ಸೊ ಇದು ಇವತ್ತು 3ನೇ ಕಟ್ಟಡ ಇದೆ. ಅದಕ್ಕೆ ನಾವು ಕೂಡ ಒಂದು ವಿನಂತಿ ಮಾಡ್ತಾಯಿದ್ದೀವಿ ನಮ್ಮ ಇಂಜಿನಿಯರ್ ಸಾಹೇಬ್ರ ಹತ್ರ, ಕಾಂಟ್ರಾಕ್ಟರ್ ಸರ್ ಹತ್ರ, ಬೇಗ ಇದು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಇವತ್ತು ಈ ಶಾಲೆ ಪ್ರಾಥಮಿಕ ಶಾಲೆಗಳ ಕಟ್ಟಡದಲ್ಲಿ ನಡೀತಾ ಇದೆ ಸರ್. ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೆ ದಯವಿಟ್ಟು ಈ ಕಟ್ಟಡ ಪೂರ್ಣಗೊಳಿಸಬೇಕು. ಮತ್ತು ಇದೇ ಸಂದರ್ಭದಲ್ಲಿ ಮಾನ್ಯ ಸಾಹೇಬ್ರ ಹತ್ರ ನಮ್ಮದೊಂದು ಕೋರಿಕೆ ಏನಂತಂದರೆ ಇದಕ್ಕೊಂದು ಕಂಪೌಂಡ ಮತ್ತು ಎಲೆಕ್ಟ್ರಿಸಿಟಿ ವಿದ್ಯುತ್ ಸಂಪರ್ಕ ಆದರೆ ಮುಂದಿನ ದಿನಗಳಲ್ಲಿ ಮತ್ತು ಸ್ಮಾರ್ಟ್ ಕ್ಲಾಸ ಮಕ್ಕಳಿಗೆ ನಮ್ಮ ಒಂದು ತಾಂತ್ರಿಕವಾದಂಥ ಸೌಲಭ್ಯಗಳನ್ನು ಸಿಗ್ತದಂತ ನಾನು ಈ ಮೂಲಕ ಕೋರ್ತೀನಿ. ಸೊ ಅದಕ್ಕೆ ದಯವಿಟ್ಟು ಮತ್ತೊಮ್ಮೆ ನಮ್ಮ ಶಾಸಕರಿಗೆ ಮತ್ತು ಗ್ರಾಮದ ಎಲ್ಲ ಹಿರಿಯರಿಗೆ, ನಾಗರಿಕರಿಗೆ ಮತ್ತು ನಮ್ಮ ಮುಖ್ಯ ಶಿಕ್ಷಕರಿಗೆ ಎಲ್ಲರಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಸುಮಾರು 10 ವರ್ಷದಿಂದ ನಮ್ಮ ಊರಿಗೆ ಕನಸಾಗಿತ್ತಿದ್ದು. ಈಗಾಗಲೇ ಸಾಕಷ್ಟು ಹಿಂದೆ ಭಾಳಷ್ಟು ಕಾಂಪಿಟೇಷನಿಂದ ಈ ಸ್ಕೂಲು ನಮ್ಮೂರಿಗೆ ಅಪ್ರೂವಲ್ ತೊಗೊಂಡಿದ್ದೀವಿ. ಈಗಾಗಲೇ ಶಾಸಕರು ಬಂದು ಮತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ. ಆದಷ್ಟು ಬೇಗ ಈ ಕೆಲಸವನ್ನು ಪ್ರಾರಂಭ ಮಾಡಿ ಸ್ವಲ್ಪ ಜಲ್ದಿ ಒಳ್ಳೆ ಕ್ವಾಲಿಟಿ ಒಳಗೆ ಕೆಲಸ ಮಾಡಿಕೊಡ್ಬೇಕಾಗಿ ಕೇಳ್ಕೊತೀನಿ ರೀ. ನಿಮ್ಮ ಹೆಸರು? ದೇವು ಜಮಾದಾರ್. ಈ ಸಂದರ್ಭದಲ್ಲಿ ಬಿಇಒ ಸೋಮಶೇಖರ್ ಹಂಚಿನಾಳ್, ಭೋಪಾಲ್ ತೆಗ್ನೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜು ಶಳ್ಳಗಿ, ಎಇಇ ಶರಣಪ್ಪ ಹಿರೇಮಠ, ವಿನೋದ್ ಪಾಟೀಲ್, ಚನ್ನವೀರಯ್ಯ ಹಿರೇಮಠ, ಚನ್ನಬಸಪ್ಪ ದೇಸಾಯಿ, ಕಾಶಿನಾಥ್ ದೇವಟಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.